ವೀಕ್ಷಕರೇ ನಮಸ್ಕಾರ. ಅಯೋಧ್ಯೆ ಶ್ರೀ ರಾಮ ಜನ್ಮಭೂಮಿಯ ಶ್ರೀರಾಮ ಮಂದಿರದಲ್ಲಿ ಈಗಾಗಲೇ ರಾಮನವಮಿ ಆಚರಣೆ ಪ್ರಾರಂಭವಾಗಿದೆ. ರಾಮ ಮಂದಿರ ನಿರ್ಮಾಣದ ನಂತರ ಇದು ಮೊದಲ ರಾಮನವಮಿ. ಈ ಶುಭ ಸಂದರ್ಭದಲ್ಲಿ ನಿವೃತ್ತ IAS ಅಧಿಕಾರಿ ಲಕ್ಷ್ಮೀನಾರಾಯಣ್ ಅವರು ಬಾಲರಾಮನಿಗೆ ಸುವರ್ಣ ರಾಮಾಯಣವನ್ನು ಉಡುಗೊರೆಯಾಗಿ ನೀಡಿದ್ದಾರೆ. 7 ಕಿಲೋ ಚಿನ್ನವನ್ನು ಬಳಸಿ ಮಾಡಿದ ಚಿನ್ನದ ಪುಟಗಳಲ್ಲಿ ಬರೆದ ರಾಮಾಯಣವನ್ನು ರಾಮನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಲಕ್ಷ್ಮೀನಾರಾಯಣ್ ತಮ್ಮ ಇಡೀ ಜೀವಮಾನದ ಉಳಿತಾಯವನ್ನು ಬಾಲರಾಮನಿಗೆ ಅರ್ಪಿಸುವುದಾಗಿ ವಾಗ್ದಾನ ಮಾಡಿದರು. ಸುಮಾರು 151 kg ತೂಕದ ರಾಮಚರಿತ ಮಾಸದ ಪ್ರತಿಯನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಲಾಗಿದೆ. 10,902 ಕಾವ್ಯಗಳನ್ನು ಒಳಗೊಂಡಿರುವ ರಾಮಾಯಣದ ಪ್ರತಿ ಪುಟವು 24 ಕ್ಯಾರೆಟ್ ಚಿನ್ನದಿಂದ ಲೇಪಿತವಾಗಿದೆ. ಈ ಚಿನ್ನದ ಪ್ರತಿಕೃತಿಯು ಸರಿಸುಮಾರು 480 ರಿಂದ 500 ಪುಟಗಳನ್ನು ಒಳಗೊಂಡಿದೆ. ಇದನ್ನು ತಯಾರಿಸಲು 140 kgಯಷ್ಟು ತಾಮ್ರವನ್ನು ಸಹ ಬಳಸಲಾಗಿದೆ. ಏಪ್ರಿಲ್ 9 ಮಂಗಳವಾರದಿಂದ ಅಯೋಧ್ಯೆಯಲ್ಲಿ ಶ್ರೀರಾಮನವಮಿ ಆಚರಣೆ ಆರಂಭವಾಗಿದೆ. ಅಯೋಧ್ಯ ಮಠದ ದೇವಾಲಯಗಳಲ್ಲಿ ರಾಮಕಥೆ, ರಾಮಲೀಲಾ ಮತ್ತು ಭಜನಾ ಸಂಧ್ಯಾವನ್ನು ಆಯೋಜಿಸಲಾಗಿದೆ. 11 ಮಂದಿ ವೇದ ವಿದ್ವಾಂಸರು ವಾಲ್ಮೀಕಿ ರಾಮಾಯಣದ ನವಪಾರಾಯಣ, ರಾಮ ರಕ್ಷಾ ಸ್ತೋತ್ರ ಹಾಗೂ ದುರ್ಗಾ ಸಪ್ತಶತಿ ಪಠಿಸಿ ನವಮಿ ಮಹೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಇಂದಿನ ನೇಪಾಳದಲ್ಲಿರುವ ಸೀತೆಯ ಜನ್ಮವಾದ ಜನಕ್ಪುರದಿಂದ ಬೆಳ್ಳಿಯ ಪಾದರಕ್ಷೆಗಳು, ಆಭರಣಗಳು ಮತ್ತು ಬಟ್ಟೆಗಳು ಒಳಗೊಂಡಂತೆ ಹಲವಾರು ಉಡುಗೊರೆಗಳು ಸ್ವೀಕರಿಸಲಾಗಿದೆ. ಸೀತೆಯ ಜನ್ಮಸ್ಥಳಕ್ಕಾಗಿ ಭಾರತೀಯರು ಹೊಂದಿರುವ ಗೌರವವು ಈ ವಿನಿಮಯದಲ್ಲಿ ಸ್ಪಷ್ಟವಾಗಿದೆ. ಪರಸ್ಪರ ಪವಿತ್ರ ನಂಬಿಕೆಗಳನ್ನು ಘೋಷಿಸುತ್ತದೆ ಮತ್ತು ಬಂಧಗಳನ್ನು ಬಲಪಡಿಸುತ್ತದೆ. ಮಂದಿರಕ್ಕಾಗಿ ಭಗವಾನ್ ರಾಮನ ವಿಗ್ರಹಗಳನ್ನು ರೂಪಿಸಲು ನೇಪಾಳದಿಂದ ಶಾಲಿಗ್ರಾಮ್ ಬಂಡೆಗಳನ್ನು ಸಹ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಶ್ರೀಮಂತ ನಿವಾಸಿಗಳಿಗೆ ಹೆಸರಾಗಿರುವ ಗುಜರಾತ್ ಭಾರತದ ದೇವಾಲಯದ ಪ್ರಯತ್ನಗಳನ್ನು ಸಕ್ರಿಯವಾಗಿ ಬೆಂಬಲಿಸಿದೆ. ಗುಜರಾತ್ನ ಶ್ರೀಮಂತ ವ್ಯಕ್ತಿಗಳು ರಾಮ ಮಂದಿರದ ಅಧಿಕಾರಿಗಳಿಗೆ ವಜ್ರಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಮೇರು ಕೃತಿಯು 5,000 ಸ್ಪಾರ್ಕ್ಲಿಂಗ್ ಅಮೆರಿಕದ ವಜ್ರಗಳನ್ನು ಒಳಗೊಂಡಿದೆ ಮತ್ತು ಇದನ್ನು 2 ಕಿಲೋಗ್ರಾಂಗಳಷ್ಟು ಬೆಳ್ಳಿಯಿಂದ ಕೆತ್ತಲಾಗಿದೆ. ಈ ಹಾರವು ಅದರ ಸೃಷ್ಟಿಗೆ ಹೋದ ಭಕ್ತಿ ಮತ್ತು ಕಲಾತ್ಮಕತೆಗೆ ಸಾಕ್ಷಿಯಾಗಿದೆ. ಆರೋಮ್ಯಾಟಿಕ್ ಪದಾರ್ಥಗಳೊಂದಿಗೆ ತಯಾರಿಸಲಾದ 108 ಅಡಿ ಉದ್ದದ ಧೂಪದ್ರವ್ಯದ ಸುಗಂಧಭರಿತ ಉಡುಗೊರೆಯು ಆರೋಗ್ಯ ಮತ್ತು ಸಂಪೂರ್ಣತೆಯನ್ನು ಸಂಕೇತಿಸುತ್ತದೆ. ಈ ಅರ್ಪಣೆಯು ದೇವಾಲಯವನ್ನು ದೈವಿಕ ಪರಿಮಳದಿಂದ ತುಂಬುವ ಭರವಸೆ ನೀಡುತ್ತದೆ. ವಿಶೇಷವಾಗಿ ರಚಿತವಾದ ಈ ಬೃಹತ್ ಗಂಟೆಯು ದೇವಾಲಯದ ಮೈದಾನದಲ್ಲಿ ಪ್ರತಿಧ್ವನಿಸುತ್ತದೆ, ಪ್ರಾರ್ಥನೆಯ ಕರೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅಚಲವಾದ ನಂಬಿಕೆಯನ್ನು ಸಂಕೇತಿಸುತ್ತದೆ. ಇನ್ನು 8 ದೇಶದಲ್ಲಿ ಏಕಕಾಲದ ಸಮಯವನ್ನು ಪ್ರದರ್ಶಿಸುವ ಗಡಿಯಾರದ ಅಸಾಮಾನ್ಯ ಉಡುಗೊರೆ ಭಗವಾನ್ ರಾಮನ ಸಾರ್ವತ್ರಿಕ ಮನವಿಯನ್ನು ಮತ್ತು ವಿವಿಧ ಖಂಡಗಳಲ್ಲಿ ಒಂದು ಸಂಸ್ಕೃತಿ ಏಕೀಕರಣದ ಶಕ್ತಿಯನ್ನು ಸಂಕೇತಿಸುತ್ತದೆ. ಇನ್ನು ರಾಮ ಮಂದಿರಕ್ಕೆ 1,265 kg ತೂಕದ ಲಡ್ಡು ರೂಪದಲ್ಲಿ ಹೈದರಾಬಾದ್ ಬಾಣಸಿಗನ ಪ್ರೀತಿಗೆ ಸಾಕ್ಷಿಯಾಗಿದೆ. ಅಯೋಧ್ಯೆ ರಾಮ ಮಂದಿರವನ್ನು ಅದರ ಸಂಪೂರ್ಣ ವೈವಿಧ್ಯವನ್ನು ರೋಮಾಂಚನ ಬಣ್ಣಗಳಿಂದ ಚಿತ್ರಿಸುವ ತಮಿಳುನಾಡಿನ ವ್ಯಕ್ತಿಯಿಂದ ರೇಷ್ಮೆ ಬೆಡ್ಶೀಟ್ ಸೇರಿದಂತೆ ದೂರಗಳಿಂದ ದೇಣಿಗಳನ್ನು ಸ್ವೀಕರಿಸಿದೆ. ಇನ್ನು ಉತ್ತರ ಪ್ರದೇಶದ ಅಲಿಗರ್ನ ಹೃದಯ ಭಾಗದಿಂದ ಭಕ್ತರು ಉಕ್ಕು ಮತ್ತು ಹಿತ್ತಾಳೆಯಲ್ಲಿ ನಕಲಿ ಮಾಡಿದ ಬೀಗವನ್ನು ಅಡ್ಡಲಾಗಿ ಕಳುಹಿಸಿದರು. ಇದು 400 ಕಿಲೋಗ್ರಾಂ ಅಷ್ಟು ತೂಕ ಹೊಂದಿದೆ ಮತ್ತು 10 ಅಡಿ ಎತ್ತರವಿದೆ. 4.6 ಅಡಿಗಳಷ್ಟು ಅಗಲವನ್ನು ಹೊಂದಿದೆ ಮತ್ತು ಅದರ ದಪ್ಪವು ಅಸಾಧಾರಣ 9.5 ಇಂಚುಗಳನ್ನು ಹೊಂದಿದೆ. ಇದು ಅಚಲವಾದ ನಂಬಿಕೆಯ ಸಂಕೇತವಾಗಿದೆ. ಅಯೋಧ್ಯ ರಾಮ ಮಂದಿರದ ಬಾಗಿಲುಗಳನ್ನು ಅಲಂಕರಿಸಲು ಉದ್ದೇಶಿಸಲಾಗಿದೆ. ಭಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ಚಲ್ಲ ಶ್ರೀನಿವಾಸ್ ಶಾಸ್ತ್ರಿ ಭಗವಾನ್ ರಾಮನಿಗೆ ಚಿನ್ನ ಲೇಪಿತ ಪಾದರಕ್ಷೆಗಳನ್ನು ಅರ್ಪಿಸಿ ಗೌರವ ಸಲ್ಲಿಸಿದರು. ಹೈದರಾಬಾದ್ನಿಂದ ಅಯೋಧ್ಯೆಗೆ ಸುಮಾರು 8,000 ಕಿಲೋಮೀಟರ್ ಪ್ರಯಾಣವನ್ನು ಆರಂಭಿಸಿದರು. ಪ್ರಖ್ಯಾತ ಕಲಾವಿದರು ಮತ್ತು ಕುಶಲಕರ್ಮಿಗಳು ದೇವಾಲಯದ ದೈವಿಕ ಸೌಂದರ್ಯವನ್ನು ಹೆಚ್ಚಿಸಲು ಭಿತ್ತಿ ಚಿತ್ರಗಳು, ಶಿಲ್ಪಗಳು ಮತ್ತು ಕೆತ್ತನೆಗಳು ಸೇರಿದಂತೆ ತಮ್ಮ ಕರಕುಶಲ ವಸ್ತುಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಒಟ್ನಲ್ಲಿ ರಾಮ ಮಂದಿರವನ್ನು ಪೂರ್ಣಗೊಳಿಸುವುದರ ಜೊತೆಗೆ ರಾಮನಿಗೆ ವಿವಿಧ ಬಗೆಯ ಉಡುಗೊರೆಯನ್ನು ವಿವಿಧ ರಾಜ್ಯಗಳಿಂದ ಬಂದು ಸೇರಿದೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಗಾಗಿ BNTV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BNTV, ಇದು ನಿಮ್ಮ ಧ್ವನಿ.